ಸುಂದರವಾಗಿ ಮೂಡ್ ಬಂತಲ್ವಾ? ಅವರೊಂದು ಕೀರ್ತನೆಯಲ್ಲೇ ನಮ್ಗೆ ಹರಿವಾಸವನ್ನ ತೋರಿಸ್ತಿದ್ರು. ಎಂತಹ ಅನುಭವ! ಈ ಅನುಭವನ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಸರಿ, ಇದೇ ಒಂದು ಅನುಭವದಲ್ಲಿ ಇನ್ನೊಂದು ಹಾಡನ್ನ ಕೇಳಿ ಬಂದ್ಬಿಡೋಣ. ಅದು ಕಾಂಬೋಜಿ ರಾಗದಲ್ಲಿ ಹಿಂದೋಳ ರಾಗದಲ್ಲಿ, ಅದಕ್ಕಿಂತ ಮೊದಲು ಹಿಂದೋಳ ರಾಗದಲ್ಲಿ ಕೇಳುವಂತಹ ಅಂತೆಯೂ ನೀವೇ ಎನ್ನುವ ಕೀರ್ತನೆ ಈಗ ನಿಮ್ಮ ಮುಂದೆ.
ಮಧುರವಾಗಿ ಎಷ್ಟು ಚೆನ್ನಾಗಿ ಹಾಡಿದ್ರೆ ಮಕ್ಕಳು. ನಾವೆಲ್ಲ ಏನೋ ಒಂದು ಕ್ಷಣಕ್ಕೆ ನಮ್ಮನ್ನ ನಾವೇ ಮೈಮರೆತು ಹೋದ್ವಲ್ವಾ ಅಂತ ಅನುಭವ ನಿಮ್ಗೂ ಆಗಿರ್ಬೇಕು ಅನ್ಸುತ್ತೆ. ನಮ್ಗಂತೂ ಇಲ್ಲಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತಂದ್ರೆ ಒಂದಕ್ಕಿಂತ ಒಂದು ಕೀರ್ತನೆಗಳು ಅತ್ಯದ್ಭುತ, ಎಷ್ಟು ಅರ್ಥಗರ್ಭಿತವಾಗಿ ತುಂಬಿದೆ. ಸರ್ವಸ್ವವೂ ನೀನೇ ಸ್ವಾಮಿ ಎಂದು ಈ ಹಾಡಲ್ಲಿ ಇಷ್ಟು ಚೆನ್ನಾಗಿ ಹೇಳಿರುವಂತ ಮಕ್ಕಳಿಗೆ ಬರಬೇಕು ನಿಮ್ಮಿಂದ ಚಪ್ಪಾಳೆ. ಈಗ ಕಾಂಬೋಜಿ ರಾಗದಲ್ಲಿ ಎಂದರಿಕಿ ಅಭಯಂಬು ಅನ್ನುವ ಕೀರ್ತನೆ ಈಗ ಆಲಾಪಿಸಲಿದ್ದೇವೆ ಈ ಮಕ್ಕಳಿಂದ. ಅದ್ಭುತ, ಅತ್ಯದ್ಭುತವಾಗಿ ಈ
ಈ 3 ಕೀರ್ತನೆಗಳನ್ನು ಅಷ್ಟೇ ಸುಂದರವಾಗಿ ಹಾಡಿದ್ದಾರೆ. ಇವರಿಗೆ ಸರ್ಟಿಫಿಕೇಟ್ ಕೊಡಲು ನಾನು ಶ್ರೀ ವಾದ್ಯಕಾರರಂತಹ ಪ್ರಸಾದ್ ಅವರನ್ನು ನಾನು ಪ್ರಾರ್ಥಿಸುತ್ತಿದ್ದೇನೆ. ಈ ಮಕ್ಕಳಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಪ್ರೋತ್ಸಾಹಿಸಬೇಕು. ಕುಮಾರಿ ಚಿತ್ರ